ಸರ್ ಜೊತೆಗಿದ್ರ ಇಲ್ಲ ಅಂತ, ಬಟ್ ಅವಾಗ ನೋಡೋಕ್ಕಾಗಲಿಲ್ಲ. ನಿಮಗೆ ಈಗ ರಿಲೀಸ್ ಫೀಲಿಂದ ನೀವು ಅನುಭವಿಸ್ತೀರಾ? ಯಾಕಂದರೆ ಇದು ರೀ ರಿಲೀಸ್ ಅಲ್ಲವೇ ಅಲ್ಲ ಅನ್ನೋ ಥರದಲ್ಲಿ ಒಂದು ಬರುತ್ತೆ ಸಿನಾರಿಯೋ ನೋಡ್ತಾ ಇದ್ದಾಗ. ಖಂಡಿತ 23 ವರ್ಷದ ನಾನು ಯಜಮಾನರು ಮನೆ ಕೂಡ ನೋಡಿರಲಿಲ್ಲ. 23 ವರ್ಷದ ನಾನು ಮಿಲಿಟ್ರಲ್ಲಿದ್ದೆ, ಕಾಶ್ಮೀರಲ್ಲಿದ್ದೆ, ಬಾರಾಮುಲ್ಲಾ ಡಿಸ್ಟಿಕಲ್ಲಿ. ಅಪ್ಪು ಮೂವಿ ರಿಲೀಸ್ ಆದಾಗ ಅಲ್ಲಿ ಅಪ್ಪು ಅಂದ್ಬಿಟ್ಟು ಕನ್ನಡದಲ್ಲಿ ಐಸಲ್ಲಿ ಬರೆದು ಫೋಟೋ ತೆಗೆಸ್ಕೊಂಡಿದ್ದೀನಿ ನಾನು. ಮೂವಿ ರಿಲೀಸ್ ಆದಾಗ ಆ ಒಂದು ಅಭಿಮಾನ ನಮ್ಮ ಮನೆಯಲ್ಲಿ ಯಜಮಾನರಿಗೆ, ಶಿವಣ್ಣವ್ರಿಗೆ, ದೊಡ್ಡ ಯಜಮಾನರಿಗೆ ಎಲ್ರಿಗೂ ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬನೇ ದೊಡ್ಡ ಮನೆ ಅಭಿಮಾನಿಗಳು. ಹಂಗಾಗಿ ಅಪ್ಪು ಮೂವಿ ರಿಲೀಸ್ ಆದಾಗ ಹೀರೋ ಆಗಿ ಫಸ್ಟ್ನೇ ಮೂವಿ ರಿಲೀಸ್ ಆಗಿದೆ. ನಮಗೆ ಅದೃಷ್ಟ ಎಲ್ಲ ನೋಡೋಕ್ಕೆ ಅಂದ್ಬಿಟ್ಟು ಕಾಶ್ಮೀರಲ್ಲಿದ್ದಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲನೂ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಾದಮೇಲೆ ಬೇಗ ಲೀವ್ ಬಂದು ಮೂವಿ ನೋಡಿದ್ವಿ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಯಜಮಾನ್ರ ಮನೆಯಲ್ಲಿ ಅವರ ಮನೆ ಅನ್ನ ತಿನ್ನೋ ಒಂದು ಋಣ ನಮಗೆ ದೇವರು ಬರೆದಿದ್ದ. ಹಂಗಾಗಿ ಆ ಒಂದು ಜಾಗ ಸಿಕ್ತು. ಮೂವಿ ರಿಲೀಸ್ ಅಂದರೆ ಅವತ್ತಿನ ದಿವಸ ನಾನು ಇರಲಿಲ್ಲ, ಇವತ್ತಿನ ದಿವಸ ನಾನಿದ್ದೀನಿ. ಒಂದು ಅದೇ ಥರ ಸೇಮ್ ಅಪ್ಪು ಮೂವಿ ರಿಲೀಸ್ ದಿವಸ ಆ ಟೈಮಲ್ಲಿ ಇನ್ನೂ ಈ ಕಟೌಟ್ಗಳು ಕಟ್ಟೋದು, ಸ್ಟಾರ್ಗಳು ಕಟ್ಟೋದೆಲ್ಲ ಹೆಚ್ಚಾಗಿ ಮಾಡ್ತಾಯಿದ್ರು ಆಗಿನ ಟೈಮ್ನಲ್ಲಿ. ಅದೆಲ್ಲ ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಹಳೆ ವಿಡಿಯೋಗಳೆಲ್ಲ ನೋಡಿದಾಗ ಭಯಂಕರ ಅನಿಸುತ್ತೆ. ಯಾಕಂದರೆ ದೊಡ್ಡ ಮನೆ ಮೇಲೆ ಇಟ್ಟಿರೋಂಥ ಅಭಿಮಾನ, ಪ್ರೀತಿ ಅಪಾರವಾದದ್ದು. ಜನ ಏನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆ ಒಂದು ದಿನಗಳನ್ನ ಅಪ್ಪಾಜಿಯವ್ರ ಮೂವಿಗಳನ್ನ ರಿಲೀಸ್ಗಳು ಅಂಥದ್ದೆಲ್ಲ ನಾವು ಬೆಂಗಳೂರಲ್ಲಿ ನಾವು ನೋಡೋಕ್ಕೆ ನಮಗೆ ಆ ಒಂದು ಭಾಗ್ಯ ನಮ್ಗೆ ಸಿಕ್ಕಿಲ್ಲ. ಆ ಟೈಮಲ್ಲಿ ನಾವು ಚಿಕ್ಕವರಿದ್ದಾಗ ಯಜಮಾನರೊಟ್ಟಿಗೆ ಬಂದಾಗ ನಿಮಗೆ ಗೊತ್ತು, ಮೂವಿ ರಿಲೀಸ್ ದಿವಸ 2-3 ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಯಜಮಾನರ ಜೊತೆಯಲ್ಲಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬೆಳಗಿನ ಟೈಮ್ನಲ್ಲಿ ಮತ್ತೆ ಮೇನ್ ಥಿಯೇಟ್ರ್ಗಳಿಗೆ ಒಂದು ಹೆಜ್ಜೆ ಬರೋರು ಬಂದು ರೌಂಡ್ ಹಾಕ್ಕೊಂಡು ಹೊರಟ್ಬಿಡ್ತಾಯಿದ್ವಿ. ಇದರಲ್ಲಿ ವಜ್ರೇಶ್ವರ ಆಫೀಸಲ್ಲಿ ಹೋಗಿ ಟಿಫನ್ ತಿನ್ಕೊಂಡು ಬರೀ ರಿಲೀಸ್ ದಿವಸ ರಿಲೀಸ್ ಬಗ್ಗೆ ಬೇರೆ ಬೇರೆ ಊರುಗಳಿಂದ ಯಜಮಾನರ ಅಭಿಮಾನಿಗಳು ನನಗೆ ಫೋನ್ಗಳು ಮಾಡ್ತಾ ಇರೋರು. ಹಣ ಹಂಗೈತಣ, ಹಣ ಹಿಂಗೈತಣ ಅಂತ ತುಂಬಾ ಹೇಳೋರು. ಅದರಲ್ಲಿ ಹೊಸಪೇಟೆನಲ್ಲಿ ಅರ್ಧ ರಾತ್ರಿನಲ್ಲೇ ಮೂವಿ ರಿಲೀಸ್ ಆಗೋದು. ಆ ವಿಚಾರ ಅಂತಲೂ ನನಗೆ ಅವತ್ತು ರಾತ್ರಿ ನಿದ್ರೆ ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ. ಕಾಯ್ತಿರ್ತಾ ಇದ್ವಿ, ಹುಡುಗರು ಏನು ಹೇಳ್ತಾರೆ, ಯಜಮಾನ್ರ ಮೂವಿ ನೋಡ್ಕೊಂಡು ಏನು ಹೇಳ್ತಾರೆ ಅಂತ ಆ ಒಂದು ವಿಚಾರಕ್ಕೆ ಕಾಯ್ತಿರ್ತಾ ಇದ್ವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರ್ತಾಯಿತ್ತು. ರಿಲೀಸ್ ಆಗಿದ್ದು ಒಂದು ವಾರ ತುಂಬಾ ಬ್ಯುಸಿ ಇರ್ತಾಯಿದ್ವಿ. ಒಂದು ವಾರ ಆದಮೇಲೆ ನಾನು ನಮ್ಮ ಫ್ಯಾಮಿಲಿನ ಒಟ್ಟಿಗೆ ಎಲ್ಲರೂ ಹೋಗಿ ಮೂವಿ ನೋಡ್ತಾಯಿದ್ವಿ. ಯಜಮಾನ್ರೆ ನಮಗೆ ಟಿಕೆಟ್ ಕೊಡಿಸಿ, ನೀವು ಥಿಯೇಟ್ರಿಗೆಲ್ಲ ಬೇಡ, ಕಷ್ಟ ಆಗುತ್ತೆ, ಎಲ್ಲಾದರೂ ಮಾಲ್ಗಳಲ್ಲಿ ಹೋಗ್ರಿ ಚಲಪತಿ ಫ್ಯಾಮಿಲಿನ ಕರ್ಕೊಂಡು ಅಂತ ಹೇಳ್ಬಿಟ್ಟು ನನಗೆ ಮನೆಗೆ ಯಾವ್ದು ಹತ್ರವಾದ ಮಾಲು ಆ ಮಾಲಲ್ಲೇ ನಾನು ಟಿಕೆಟ್ ಹೇಳೋರು. ನಾನು 2-3 ಫ್ಯಾಮಿಲಿ, ನಮ್ಮ ಅಣ್ಣಂದ್ರ ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಒಂದು 20-25 ಜನ ಹೋಗ್ತಾಯಿದ್ವಿ. ಎಲ್ರಿಗೂ ಟಿಕೆಟ್ ಹೇಳೋರು ಯಜಮಾನರು. ಈ ಥರ ಯಜಮಾನರದ್ದು ಪ್ರೀತಿ ನಮ್ಮ ಮೇಲೆ. ಆ ಟೈಮಲ್ಲಿ ಅಲ್ಲಿ ನಿಲ್ಲಿದ್ದಾಗ ಅಲ್ಲಿ ಸರ್ ಲಾಂಚ್ ಆಗ್ತಿದ್ದಾರೆ ಅಂತ ಬಂದಾಗ, ಸಿನಿಮಾ ಮಾಡಿರ್ಬೋದು ಬಾಲ್ಯದಲ್ಲಿ, ಬಟ್ ನಾಯಕನಾಗಿ ಲಾಂಚ್ ಆಗ್ತಿದ್ದಾರೆ ಅಂತ ಬಂದಾಗ ಟಾಕ್ ಹೆಂಗಿತ್ತು, ಎಲ್ಲರೂ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ? ಟಾಕ್ ಹೆಂಗಿತ್ತಂದರೆ, ಈಗ ನಮಗೆ ಯಜಮಾನರ ವರ್ಕೌಟ್ ಆಗಲಿ, ಅವ್ರದ್ದು ಡ್ಯಾನ್ಸ್ ಆಗಲಿ, ಒಂದು ಫೈಟ್ಗೆ ಮಾಡ್ತಾ ಇದ್ದಿದ್ದ ಅಭ್ಯಾಸ ಆಗಲಿ, ಆ ಒಂದು ಕೆಲವೊಂದು ನ್ಯೂಸ್ ಪೇಪರಲ್ಲಿ ಫೋಟೋಗಳು ಬರೋದು, ಆ ಥರ ನೋಡಿದಾಗ ಈ ಕಾಲುಗಳೆಲ್ಲ ಫ್ಲಾಟ್ ಮಾಡೋದಾಗಲಿ, ಜಂಪುಗಳಾಗಲಿ, ಈ ಥರದ್ದೆಲ್ಲ ಕೆಲವೊಂದು ಫೋಟೋಗಳು ನೋಡಿದಾಗ ಸಿಕ್ಕಾಬಿಟ್ಟೆ ಇವರು ರೆಡಿ ಆಗಿಬಿಟ್ಟೆ ಹೀರೋಗಿ ಬಂದಿರೋದು ಗ್ರೌಂಡಿಗೆ ಅಂತ ಆ ಟೈಮಲ್ಲಿ ನಾವು ಅಂದ್ಕೊಂಡಿಗಿಂತ ಹೆಚ್ಚಾಗಿ ಅವ್ರು, ಯಾಕಂದರೆ ಚಿಕ್ಕವರಿಂದನೇ ಅವರು ಆ ಥರ ಅವ್ರ ಬಗ್ಗೆ ಅವ್ರ ಥರ ಮತ್ತೆ ಬೇರೆ ಯಾರನ್ನು ಟ್ರೈ ಮಾಡೋಕ್ಕಾಗಲ್ಲ, ಮಾಡೋದಕ್ಕಾಗಲ್ಲ ಅಂತ ನಾನು ಅನ್ಕೊತೀನಿ. ಈಗ ಸ್ವಲ್ಪ ಬೇರೆನೇ ಇದ್ದೀರಾ, ದೂರನೇ ಇದ್ದೀರಾ, ಆದ್ರೂ ಎಲ್ಲ ನೆನೆಸ್ಕೊಂಡು ಬಂದ್ರಲ್ಲ? ಖಂಡಿತ ಏನಿಲ್ಲ. ಈಗ ದೂರ ಇರೋದಂತಂದ್ರೆ ಏನಂದರೆ ಯಜಮಾನ್ರಿಗೆ ಸಾಕು. ಒಂದು ಈ ಥರ ಸಿನಿಮಾದಲ್ಲಿ ಮಾಡಿರೋದು ಸೇವೆ, ಯಜಮಾನ್ರಿಗೆ ಮಾಡಿದ ಡ್ಯೂಟಿ, ಆ ಒಂದು ಸರ್ವೀಸು ಯಜಮಾನ್ರಿಗೆ ಸಾಕು. ಇನ್ನೆಲ್ಲೂ ಬೇಡ ಅಂತ ನಾನು ಅಂದ್ಕೊಂಬಿಟ್ಟೆ ಆ ಟೈಮ್ನಲ್ಲಿ. ಹಂಗಾಗಿನೇ ನಾನು ಏನೋ ಫ್ಯಾಮ್ಲಿ ಇದೆಯಲ್ಲ, ಏನಾದರೂ ಒಂದು ಮಾಡಿಕೊಂಡು ಏನೇ ಮಾಡಲಿ ಒಂದು ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೆ ರೀತಿಯಾಗಿರಬೇಕು, ಮಾಮೂಲಿ ಹೋಗ್ಬೇಕು, ಲೈಫ್ ಅಲ್ವಾ. ಹಂಗಾಗಿ ಸುಮ್ಮನೆ ಇದ್ದೀನಿ ಅಷ್ಟೇ. ಬರೋದಕ್ಕೇನೂ ಇಲ್ಲ, ಯಾವಾಗ ಬೇಕೋ ಅವಾಗ ಬರ್ಬೋದು. ಬಟ್ ಏನಂದ್ರೆ ಬಂದಾಗ ತಿರುಗಿ ನನ್ನ ನೋಡಿದ ತಕ್ಷಣ ಸ್ವಲ್ಪ ಕೆಲವರು ದುಃಖ ಆಗ್ತದೆ, ಬೇಜಾರು ಮಾಡ್ಕೊತಾರೆ. ಏನು ಮಾಡೋದು, ಚಲಪತಿ ಈ ಥರ ಯಜಮಾನ್ರದ್ದು ಹಿಂಗಾಗೋಯ್ತಲ್ಲ ಅನ್ನೋದು ನನ್ನ ನೋಡಿದಾಗ ಹೆಚ್ಚಾಗಿ ಅದನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ ಹೆಚ್ಚಾಗಿ ನಾನು ಬರಲ್ಲ ಎಲ್ಲಿಗೂ.